ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ. ಅಕ್ಷರ ಕಲ್ತವನಲ್ಲ. ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು. ಕ್ಲಾಸ್ ರೂಮ್ ನಲ್ಲಿ ಬೆಂಚ್ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್. ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಸರ್ಕಾರಿ ಶಾಲೆಗೆ ನೆರವಿನ ಹಸ್ತ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವುದು ನನ್ನ ಕನಸು. ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅಭಿಮತ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಅಂಗವಾಗಿ ಹುಣಸೇನಹಳ್ಳಿ ಸ್ಟೇಷನ್ ಸಮೀಪದ ಕದರಿನಾಯಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರ ನೇತೃತ್ವದಲ್ಲಿ ಅರ್ಥಪೂರ್ಣ ಸಮಾಜಮುಖಿ ಕಾರ್ಯಕ್ರಮ ನಡೆಯಿತು. ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ತಮ್ಮ ಪ್ರಮುಖ ಧ್ಯೇಯ ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನರಸಿಂಹಮೂರ್ತಿ, ನಾನು 7ನೇ ತರಗತಿಯವರೆಗೆ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ನಾನು ಓದಿದ ಶಾಲೆಗೆ ಸೇವೆ ಮಾಡುವ ಅವಕಾಶ ದೊರೆತಿರುವುದು ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣ. ನಮ್ಮ ಕಾಲದಲ್ಲಿ ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದರು. ಇಂದು ಕೇವಲ 80 ಮಕ್ಕಳು ಮಾತ್ರ ಇರುವುದನ್ನು ಕಂಡು ನೋವಾಗುತ್ತದೆ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅವುಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವುದು ನನ್ನ ಕನಸು. ಉತ್ತಮ ಶಿಕ್ಷಣಕ್ಕಾಗಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಬೀರಪ್ಪನಹಳ್ಳಿ, ಹುಣಸೇನಹಳ್ಳಿ, ಗಜ್ಜಗಾನಹಳ್ಳಿ ತನಕ ಎಲ್ಲರೂ ಇದೇ ಸ್ಕೂಲ್ಗೆ ಬರ್ತಾ ಇದ್ದಿದ್ದು. ಆವಾಗಿನ ಸ್ಟ್ರೆಂತ್ ನೋಡಿದ್ರೆ 250ರಿಂದ 300 ಜನ ಇರ್ತಿದ್ವಿ ಇಲ್ಲಿ. ಈಗ ಆಲ್ಮೋಸ್ಟ್ ಅಲ್ಲಿ ಒಂದು 70 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅದು ತುಂಬಾ ಈ ದುಃಖಕರ ಸಂಗತಿ. ಏನಕ್ಕೆ ಅಂದ್ರೆ ಆವಾಗ ಈ ಸ್ಕೂಲಲ್ಲಿ ಬರೀ ಇದ್ದಿದ್ದು 3 ರೂಮೇ. ಆ 3 ರೂಮಲ್ಲಿ ಒಂದು ಕನ್ನಡ ರೂಮು, ಇನ್ನೊಂದು ಇಂಗ್ಲಿಷ್ ರೂಮು, ಇನ್ನೊಂದು ಆ ಕಡೆ ಕ್ಯಾಂಟೀನ್ ಅಷ್ಟೇ ಇದ್ದಿದ್ದು. ಅಷ್ಟರಲ್ಲೇ ಸುಮಾರು ನಾವೊಂದು 300 ಜನ ಇದ್ವಿ. ಈಗ ಬರೀ 80 ಜನ ಇದ್ದಾರೆ ಅಂತ ಹೇಳಿದ್ರೆ ನನಗೆ ತುಂಬಾ ನೋವಾಗ್ತಾ ಇದೆ. ಈ ಗೌರ್ನಮೆಂಟ್ ಶಾಲೆಗಳು ಮುಚ್ಚುವಂತ ಸ್ಥಿತಿಯಲ್ಲಿ ಇದೆ. ಆ ಶಾಲೆಗಳನ್ನ ಉಳಿಸಬೇಕು ಅನ್ನೋದೇ ನನ್ನ ಕನಸು. ಅದರಿಂದಾಗಿ ಇವತ್ತು ಆ ಕೆಂಪೇಗೌಡರ ಜಯಂತಿ ದಿವಸ ಈ ಆಗ್ಲೇ ಮೇಡಮ್ ಅವ್ರು ಹೇಳಿದ್ರಲ್ಲ, ಡೆಸ್ಕ್ಗಳು, ಡಿಜಿಟಲ್ ಟೆಕ್ನಾಲಜಿ ವಿತ್ ಡಿಜಿಟಲ್ ಬೋರ್ಡು, ಅಲ್ಲಿ ಮಕ್ಕಳಿಗೆ ಸರಿಯಾಗಿ ವೆಂಟಿಲೇಷನ್ ಇಲ್ಲ, ಫ್ಯಾನ್ಗಳ ಸಮಸ್ಯೆ ಇದೆ. ಆ ಫ್ಯಾನ್ಗಳು ಇದೆಲ್ಲ ಕೊಡಲಿಕ್ಕೆ ಆ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಓದಿರುವಂಥ ಸ್ಕೂಲು, ನಾನಿಲ್ಲಿ ನಡೆದಾಡಿ ಓಡಾಡಿರುವಂಥ ಸ್ಕೂಲಿಗೆ ನನಗೆ ಕೊಡೋ ಅಂಥ ಭಾಗ್ಯ ದೇವರು ಕೊಟ್ಟಿರೋದಕ್ಕೋಸ್ಕರ ತುಂಬ ಧನ್ಯವಾದಗಳು. ನನ್ನ ಈ ಎಲ್ಲ ನೆರೆದಿರುವ ನಮ್ಮ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ಈ ಮಕ್ಕಳು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ಈ ಮಕ್ಕಳು ನನಗೆ ಮಕ್ಕಳ ಸೇವೆ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ಮಕ್ಕಳ ಸೇವೆ ಮಾಡೋದು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ದೇವರ ಸೇವೆ ಮಾಡುವಂತ ಪುಣ್ಯ ಬರುತ್ತೆ ಅಂತ ನಾನು ಅಂದ್ಕೊಂಡಿರೋದು. ನನ್ನ ಗುರುಗಳು ಆದಂಥವರು ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ ಮಾಡು ಅಂತ ಹೇಳಿದ್ದಾರೆ. ಅದೇ ರೀತಿ ಆ ಭಗವಂತ ನನಗೆ ಮಾತು ಕಡಿಮೆ ಮಾಡಿ ಇನ್ನೂ ಜಾಸ್ತಿ ಕೆಲಸ ಮಾಡುವಂತಕ್ಕೆ ನನಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಅನುಕೂಲಕ್ಕಾಗಿ ತಮ್ಮ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಸ್ಮಾರ್ಟ್ ಟಿವಿ, ಆಧುನಿಕ ಡೆಸ್ಕ್ಗಳು, ಫ್ಯಾನ್ಗಳು ಹಾಗೂ ವಾಟರ್ ಪ್ಯೂರಿಫೈಯರ್ಗಳನ್ನು ಕೊಡುಗೆಯಾಗಿ ನೀಡಿದರು. ಈ ಕೊಡುಗೆ ಶಾಲೆಯ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಶಿಕ್ಷಕರು ಹಾಗೂ ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಯುವ ಮುಖಂಡ ಬೀರಪ್ಪನಹಳ್ಳಿ ಕೃಷ್ಣ ಮಾತನಾಡಿ, ನಾಡು ಕಟ್ಟಿದ ಕೆಂಪೇಗೌಡರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ನರಸಿಂಹಮೂರ್ತಿ ಅವರು ಕಳೆದ 2 ವರ್ಷಗಳಿಂದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಶಿಕ್ಷಣ, ಸಾಮಾಜಿಕ ಸೇವೆ ಹಾಗೂ ಜನಪರ ಕಾರ್ಯಗಳ ಮೂಲಕ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಅವರಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಎಂದು ಶುಭ ಹಾರೈಸಿದರು. ಈ ನಾಡನ್ನ ಕಟ್ಟಿದೆ ನಮಗೆ ಜೀವನ ಮಾಡೋದಕ್ಕೆ ಅರ್ಪಿಸಿದಂತಹ ಶ್ರೀ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಆಚರಣೆ ಮಾಡ್ತಾ ಇದೀವಿ. ಸೊ ಆವತ್ತಿನ ದಿನ ನಾವು ಏನಾದ್ರೂ ಒಳ್ಳೆ ಕೆಲಸಗಳು ಮಾಡಬೇಕು. ಅವತ್ತು ಒಂದೇ ದಿನ ಅಂತಲ್ಲ, ಪ್ರತಿದಿನನೂ ಒಳ್ಳೆ ಕೆಲಸ ಮಾಡಬೇಕು. ಅದೇ ರೀತಿ ಆ ಹಾದಿಯಲ್ಲಿ, ಅವರ ಹಾದಿಯಲ್ಲಿ ನಾವು ಇವತ್ತು ಸರ್ಕಾರಿ ಶಾಲೆ ಕದರನಾಯಕನಹಳ್ಳಿ ಹುಣಸೇನಹಳ್ಳಿ ಸ್ಟೇಷನ್ ಹತ್ರ ನಾವು ಇವತ್ತು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನ, ಅದೇ ರೀತಿ ಸ್ಕೂಲ್ಗೆ ನರಸಿಂಹಮೂರ್ತಿ ಅಣ್ಣವರು ಮಾಡರ್ನ್ ಡೆಸ್ಕ್ಗಳನ್ನ, ಸ್ಮಾರ್ಟ್ ಟಿವಿಗಳನ್ನ, ಮತ್ತೆ ಅದೇ ರೀತಿ ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮ, ಒಳ್ಳೆ ಕೆಲಸಗಳನ್ನ ಪ್ರಾರಂಭಿಸಿದ್ದಾರೆ. ಇನ್ನು ಅನೇಕ 2 ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ದೇವರು ನೀಡಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಇನ್ನೊಂದು ವಿಶೇಷ ಏನು ಅಂದ್ರೆ, ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತರಲ್ಲ, ಒಂದು ಧರ್ಮಕ್ಕೆ ಸೀಮಿತರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಕಟ್ಟಿದಂತಹ ಬೆಂಗಳೂರಲ್ಲಿ ಅನೇಕ ಧರ್ಮದವರು, ಅನೇಕ ಜಾತಿಯವರು, ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥವರು, ದೇಶ ವಿದೇಶಗಳಿಂದ ಬಂದಿರತಕ್ಕಂಥವರು ಅವರವರ ಜೀವನಗಳನ್ನ ಕಟ್ಟಿಕೊಂಡು ಇವತ್ತು ಅವರವರ ತಮ್ಮ ಪಾಡಿಗೆ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಕಾರಣಕರ್ತರು
ಅದಕ್ಕೆ ನಾಡಿನ ಕಟ್ಟಿದಂತವರು ಶ್ರೀ ಕೆಂಪೇಗೌಡರು. ಸೊ ಅವತ್ತು ಅವರು ಕಟ್ಟಿದಂತಹ ಬೆಂಗಳೂರನ್ನು ಇನ್ನೂ ಹೆಚ್ಚಾಗಿ ಬೆಳೀತಾ ಇದೆ. ನಮ್ಮ ಕಡೆನೂ 45 ಕಿಲೋಮೀಟರ್ ಅಲ್ಲಿ ನಾವು ಇದೀವಿ, ನಮ್ಮ ಕಡೆನೂ ಬರ್ತಾ ಇದೆ, ಇಂಡಸ್ಟ್ರಿಗಳು ಬರ್ತಾ ಇದೆ. ಅದೇ ರೀತಿ ಅವರ ಹಾದಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನರಸಿಂಹಮೂರ್ತಿ ಅಣ್ಣವರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಭಿವೃದ್ಧಿ, ಫಸ್ಟ್ ಸ್ಕೂಲ್ಸ್ ಅನ್ನ ಯಾಕೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳಾಗ್ತಾರೆ. ನಾವ್ ಇವತ್ತು ಅವ್ರ ಬೇಸಿಕ್ ನೀಡ್ಸ್ ಏನೇನ್ ಬೇಕು ಅದನ್ನೆಲ್ಲ ಕೊಟ್ರೆ ನಾಳೆ ಅವರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಅವ್ರ ಊರನ್ನ, ಅವ್ರ ತಾಲೂಕನ್ನ, ಅವರ ರಾಜ್ಯವನ್ನಾಗ್ಲಿ ಉದ್ಧಾರ ಮಾಡ್ತಾರೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಅವರು ಈ ಕೆಲಸಕ್ಕೆ ಕೈಗೊಂಡಿದ್ದಾರೆ. ಸೊ ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡ್ಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಈ ಕೆಲಸಗಳನ್ನು ಮುಂದುವರಿಸಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತಾ. ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿ ಅವರ ಧರ್ಮಪತ್ನಿ ಮಂಜುಳಾ, ಶಾಲೆಯ ಮುಖ್ಯ ಶಿಕ್ಷಕಿ ಹಂಸವೇಣಿ, ಎಸ್ಡಿಎಂಸಿ ಅಧ್ಯಕ್ಷೆ ಚೈತ್ರ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಖ್ಯಾತಪ್ಪ, ಮಾಜಿ ಸದಸ್ಯ ರವಿಕುಮಾರ್, ನರಸಿಂಹಗೌಡ, ಚಂದ್ರು, ಮೂರ್ತಿ, ಕೃಷ್ಣ, ಹರಿಕೃಷ್ಣ, ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಅಗತ್ಯ ವಸ್ತುಗಳನ್ನು ದೇಣಿಗೆಯಾಗಿ ನೀಡಿದ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಹಾಗೂ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರ ಸೇವಾ ಮನೋಭಾವಕ್ಕೆ ಗ್ರಾಮಸ್ಥರು ಹೃತ್ಪೂರ್ವಕ ಮೆಚ್ಚುಗೆ ವ್ಯಕ್ತಪಡಿಸಿದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ.